ಲೈಫಲ್ಲಿ ಅವಾಗವಾಗ ಸಂಭವಗಳು ನಡೀತಾ ಇರುತ್ತೆ. ಆದ್ರೂ ದೇವರು ನಮ್ ಕಡೆ ಅವನೇ ಅನ್ನೋದು ಒಂದು ನಂಬಿಕೆ. ಮುಂಗಾರು ಮಳೆ ರೈಡ್ ನ ಸ್ಟಾರ್ಟ್ ಮಾಡವ ಅಂತ ಹೆಲ್ಮೆಟ್ ಹಾಕೊಂಡೆ. ನೋಡಿ, ಮುಂಗಾರು ಮಳೆನೇ ಬರ್ಸ್ಬಿಟ್ಟ ದೇವ್ರು. ನಮ್ಮ ಕರ್ನಾಟಕದ ಕೆಲವು ಭಾಗದಲ್ಲೆಲ್ಲ ಸಮೃದ್ಧಿಯಾಗಿ ಮಳೆ ಆಗ್ತಾ ಇದೆ. ಮುಂಗಾರು ಮಳೆ ರೈಡ್ ಮಾಡೋಣ. ಈ ಮುಂಗಾರು ಮಳೆ ರೈಡ್ ನ ಪವರ್ಫುಲ್ ಗಾಡಿಗಳನ್ನ ಇಟ್ಕೊಂಡು ರೈಡ್ ಮಾಡ್ತಾರೆ. ಸೊ ನಾವು ಪವರ್ ಅಲ್ಲೇ ಓಡೋ ಗಾಡಿ ಇಟ್ಕೊಂಡು ರೈಡ್ ಮಾಡೋಣ. ತುಂಬಾ ದಿನ ಆದ್ಮೇಲೆ ನನ್ನ ಚಾರ್ಲಿನ ನಿಮ್ಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಭಯಂಕರ ಟ್ವಿಸ್ಟ್ ಟರ್ನ್ ಸಂಭವ ಎಲ್ಲ ಇದೆ. ಸೊ ಅದೇನು ಅಂತ ನೀವು ನೋಡಿದ್ರು ಆಶ್ಚರ್ಯ ಪಡ್ತೀರಾ. ಮುಂಗಾರು ಮಳೆ ರೈಡ್ ನ ಮೊದಲನೇ ಭಾಗನ ಶುರು ಹಚ್ಕೊಂಡ್ಬಿಡವಾ, ಬನ್ನಿ. ರೈಡ್ ಶುರು ಆಗೋದು ಚಾರ್ಲಿ ಜೊತೆಗೆ, ಆದರೆ ಎಂಡ್ ಆಗೋದು ಬೇರೆ ಗಾಡೀಲಿ. ಸೊ ಅದೇನು ಟ್ವಿಸ್ಟು ಏನು ಅಂತ ಮುಂದೆ ಹೇಳ್ತೀನಿ. ಸೊ ಮಾನ್ಸೂನ್ ರೈಡ್ ಮಾಡವ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಬಿಸಿಲಿದೆ. ಸೊ ಮಳೆ ಬರೋ ಅಂಥ ಜಾಗಕ್ಕಂತೂ 100% ಹೋಗ್ತೀನಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಅದಂತೂ ಗ್ಯಾರಂಟಿ. ಸದ್ಯಕ್ಕೆ ಈ ಸಲ RV ಮಾತ್ರ ಪ್ರಾಮಿಸ್ ಮಾಡ್ತಾನೆ, ಚಾರ್ಲಿ ಪ್ರಾಮಿಸ್ ಮಾಡಲ್ಲ. ಸೊ ಎಲ್ಲ ಮುಂದೆ ಮುಂದೆ ಗೊತ್ತಾಗುತ್ತೆ ಏನೇನು ಸಂಭವಗಳು ನಡೆಯುತ್ತೆ ಅಂತ. ಹೆಣ್ಮಗು ಏನೂ ಮಾಡೋಕ್ಕಾಗಲ್ಲ, ಹೋಗಮ್ಮ. ನಮಗೆ ಗೊತ್ತು ಈ ಥರದವೆಲ್ಲ ಬರ್ತವೆ ಅಂತ. ನಾವು ಹುಷಾರಾಗ್ಬಿಡ್ತೀವಿ ಅಷ್ಟೇ. ಸೊ ಏನದು ಟ್ವಿಸ್ಟು ಅಂತ ಹೇಳುವಂಥ ಸಮಯ ಬಂದೇ ಬಿಡ್ತು. ಟ್ವಿಸ್ಟ್ ಟರ್ನ ವಿಡಿಯೋದ ಮಧ್ಯದಲ್ಲೋ ಕೊನೆಯಲ್ಲೋ ಹೇಳಿದ್ರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆದ್ರೆ ಈ ವಿಡಿಯೋದಲ್ಲಂತೂ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬೇಕು. ಇಲ್ಲ ಅಂತಂದ್ರೆ ನಮ್ಮ ಮುಂಗಾರು ಮಳೆ ರೈಡ್ ನ ಸ್ಟಾರ್ಟೇ ಮಾಡಕ್ಕಾಗಲ್ಲ. ಏನ್ ಟ್ವಿಸ್ಟ್ ಅಂತ ರಿವೀಲ್ ಮಾಡುವಂತ ಜಾಗ ಬಂದೇ ಬಿಡ್ತು. ಮುಂದೆ ಕಾಣಿಸ್ತಾ ಇದೆಯಾ ಬೋರ್ಡು, ಬಿಗ್ ಹೌಸ್ ಅಂತ. ಸೊ ಸದ್ಯಕ್ಕೆ ಇಲ್ಲೇ ಟ್ವಿಸ್ಟ್ ಟರ್ನು ಎಲ್ಲ ಇರೋದು. ನನ್ನ ಚಾರ್ಲಿನ ಜೋಪಾನವಾಗಿ ಪಾರ್ಕಿಂಗ್ ಮಾಡ್ಬಿಟ್ಟು ಸೊ ಒಳಗಡೆ ಹೋಗ್ಬಿಟ್ಟು ಏನು ಅಂತ ರಿವೀಲ್ ಮಾಡ್ತೀನಿ, ಬನ್ನಿ. RV ಏನೆಲ್ಲ ಸಂಭವ ಮಾಡ್ತಾನೆ ಅಂತ ಗೊತ್ತಿದ್ರು ಈ ಮೈಸೂರಿನ ಓಕೆ ಆಟೋಮೋಟಿವ್ಸ್ನವರು RVಯ ಸಂಭವವಾದ ಸುಳಿಯಲ್ಲಿ ಅವರೇ ಬಂದು ತಗ್ಲಾಕೊಂಡವ್ರೆ. ಇನ್ ಮುಂದೆ ನಡೆಯೋದೆಲ್ಲ ಇತಿಹಾಸದ ಪುಟಗಳಿಗೆ ಸೇರ್ಬೇಕು. ಆ ರೇಂಜ್ ಸಂಭವ ಮಾಡುವ, ಬನ್ನಿ. ಮೈಸೂರಿನ ರಾಮಸ್ವಾಮಿ ಸರ್ಕಲ್ ಹತ್ರ ಇರುವ ಓಕೆ ಆಟೋಮೋಟಿವ್ಸ್ ಅವ್ರ ಕಡೆಯಿಂದ ಒಂದು ಮೇಲ್ ಬಂತು. RV ನೀವು ನಿಮ್ಮ ಚಾರ್ಲಿ ಜೊತೆ ಮಾಡೋ ರೈಡ್ ಗಳೆಲ್ಲ ನಾವು ನೋಡಿದಿವಿ. ನಮ್ಮ ಓಕೆ ಆಟೋಮೋಟಿವ್ಸ್ ನಲ್ಲಿ 100% ಭಾರತದಲ್ಲೇ ಡಿಸೈನ್ ಮಾಡಿ R&D ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿರುವ ಬಿಗ್ ಹೌಸ್ ಎಲೆಕ್ಟ್ರಿಕಲ್ ಸ್ಕೂಟರ್ ಇದೆ. ನೀವು ಒಂದ್ಸಲಿ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬಿಟ್ಟು ನಮ್ಮ ಗಾಡಿನ ಒಂದು 2 ಅವರ್ಸ್ ಟೆಸ್ಟ್ ಡ್ರೈವ್ ಮಾಡ್ಬಿಟ್ಟು ನಿಮ್ಮ ಅಭಿಪ್ರಾಯನ ನಿಮ್ಮ ವ್ಯೂವರ್ಸ್ ಗೆ ತಿಳಿಸಿ ಅಂತ ಹೇಳಿದ್ರು. ನಾನು ಅವ್ರಿಗೆ ಹೇಳಿದ್ ಒಂದೇ ಮಾತು, ನೀವು ಕೂಡ 2 ಅವರ್ಸ್ ಟೈಮ್ ಅಲ್ಲಿ ಹನುಮಂತು ಪಲಾವ್ ಹೋಗ್ಬಿಟ್ಟು 1 ಅವರ್ ಟೇಬಲ್ ಗೋಸ್ಕರ ವೇಟ್ ಮಾಡ್ಬಿಟ್ಟು ಒಂದು ಮಟನ್ ಬಿರಿಯಾನಿ ತಿನ್ಕೊ ಬರಕ್ ಅಷ್ಟೇ ಆಗೋದು, ಗಾಡಿ ಎಲ್ಲ ರಿವ್ಯೂ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟೆ. ಮತ್ತೆ ಎಷ್ಟು ಟೈಮ್ ಬೇಕಾದ್ರೂ ನಿನ್ಗೆ ಗಾಡಿನ ಚೆಕ್ ಮಾಡಿ ರಿವ್ಯೂ ಮಾಡಕ್ಕೆ ಅಂತ ಕೇಳಿದ್ರು. ಸೊ ಮಿನಿಮಮ್ 2 ದಿನ ಕೊಡ್ತೀರಾ ಅಂತ ಕೇಳಿದೆ. 2 ಅವರ್ ವೇಟ್ ಮಾಡ್ಬಿಟ್ಟು ಓಕೆ ಅಂತ ಅಂದವ್ರೆ. ಓಕೆ ಅಂದ್ಮೇಲೆ ಸುಮ್ನೆ ಬಿಡಕ್ಕಾಯ್ತಾ? ಬಿಗ್ ಹೌಸ್ ಕಂಪ್ನಿ R&D ಟೀಮ್ ಅವರು ನಾನ್ ಮಾಡೋ ರೀತಿ ಟೆಸ್ಟ್ ನ ಮಾಡಿರ್ಬಾರ್ದು, ಆ ರೇಂಜ್ ಟೆಸ್ಟ್ ಮಾಡೋ, ಬನ್ನಿ. ಬಿಗ್ ಹೌಸ್ ಕಂಪ್ನಿ ಈ ಗಾಡಿಯ ಮಾಡೆಲ್ ನೇಮು C12i Max ಅಂತ. ಗಾಡಿ ಲುಕ್ ಡಿಸೈನ್ ಹೆಂಗೈತೆ ಅಂತ ನೀವು ಕಾಮೆಂಟ್ ಮಾಡಿ ತಿಳಿಸಿ. ಸದ್ಯಕ್ಕೆ ನಾನು ಯಾವ್ದು ಸರ್ಟಿಫಿಕೇಟ್ ಕೊಡಲ್ಲ. ತುಂಬಾ ಜನಕ್ಕೆ ಗೊತ್ತಿರುತ್ತೆ RR ಕೇಬಲ್ಸ್ ಅವ್ರದೇನೆ ಇದು ಬಿಗ್ ಹೌಸ್ ಎಲೆಕ್ಟ್ರಿಕಲ್ ಕಂಪನಿ. ಬಿಗ್ ಹೌಸ್ ಗಾಡಿಯ ಫ್ಯೂಚರ್ ಬಗ್ಗೆ, ರೇಂಜ್ ಬಗ್ಗೆ ಎಲ್ಲ ಮುಂದೆ ಹೋಗ್ತಾ ಹೇಳ್ತೀನಿ. ಬನ್ನಿ ರೈಡ್ ನ ಸ್ಟಾರ್ಟ್ ಮಾಡ್ಬಿಡವ. ಸದ್ಯಕ್ಕೆ ನನ್ನ ಚಾರ್ಲಿನ ಇಲ್ಲೇ ನಿಲ್ಸ್ಬಿಟ್ಟು ಸೊ ಬಿಗ್ ಹೌಸ್ ನ ಈ ಯೆಲ್ಲೋ ಕಲರ್ ಗಾಡಿನ ಎತ್ಕೊಂಡೋಗವ. ಎರಡರಲ್ಲಿ ಯಾವ ಗಾಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ. ಜೋಪಾನವಾಗಿ ಬಿಗ್ ಹೌಸ್ ಗಾಡಿನ ತಂದ್ಕೊಟ್ರೆ ನನ್ನ ಚಾರ್ಲಿನ ಕೊಡ್ತಾರೆ, ಇಲ್ಲ ಅಂತಂದ್ರೆ ಸೆಟ್ಲ್ಮೆಂಟ್. ಹಾಗಂತ ಎಕ್ಸ್ಪೆರಿಮೆಂಟ್ ಅಲ್ಲಿ ರೈಡ್ ಅಲ್ಲಿ ಯಾವುದೇ ಕಾಂಪ್ರಮೈಸೇಷನ್ ಇಲ್ಲ. ಸೊ ಚೆಚ್ಚದಷ್ಟೇ, ಬನ್ನಿ ಸುರಚ್ಕೊಂಡ್ಬಿಡವ. ಲೈಫಲ್ಲಿ ಅವಾಗವಾಗ ಸಂಭವಗಳು ನಡೀತಾ ಇರುತ್ತೆ. ಆದ್ರೂ ದೇವರು ನಮ್ ಕಡೆ ಅವನೇ ಅನ್ನೋದು ಒಂದು ನಂಬಿಕೆ. ಮುಂಗಾರು ಮಳೆ ರೈಡ್ ನ ಸ್ಟಾರ್ಟ್ ಮಾಡವ ಅಂತ ಹೆಲ್ಮೆಟ್ ಹಾಕೊಂಡೆ. ನೋಡಿ, ಮುಂಗಾರು ಮಳೆನೇ ಬರ್ಸ್ಬಿಟ್ಟ ದೇವ್ರು. ಮಳೆ ಆಗೋದೆಲ್ಲ ಶುಭ ಸೂಚನೆ. ನೋಡವ ಬನ್ನಿ ಮುಂದೆ ಏನಾಗುತ್ತೆ ಅಂತ. ಚಾರ್ಲಿಗೆ ಮುಂಗಾರು ಮಳೆ ರೈಡ್ ಅಲ್ಲಿ ರೆಸ್ಟ್ ಕೊಟ್ಬಿಟ್ಟು ಬಿಗ್ ಹೌಸ್ ನ ತಗೊಂಡೋಗವ. ಬಿಗ್ ಹೌಸ್ ಬೆಂಕಿನ ಹೋಗೇನಾ ಅಂತ ಚೆಕ್ ಮಾಡ್ಬಿಡವ, ಬನ್ನಿ. ಬಾಡಿಲಿ 1000% ಚಾರ್ಜ್ ಇದೆ, ಗಾಡಿಲಿ 100% ಚಾರ್ಜ್ ಇದೆ. ಜೈ ಶ್ರೀರಾಮ್ ಅಂತ ಮುಂಗಾರು ಮಳೆ ರೈಡ್ ನ ಸ್ಟಾರ್ಟ್ ಮಾಡ್ಬಿಡವ. ಈ ಬಿಗ್ ಹೌಸ್ ಗಾಡಿಲಿ ಈಕೋ ಮೋಡ್, ಸ್ಪೋರ್ಟ್ಸ್ ಮೋಡ್ ಅಂತ 2 ಮೋಡ್ ಇದೆ. ಇವಾಗ ಕಂಪ್ಲೀಟ್ ರೈಡ್ ಈಕೋ ಮೋಡ್ ಅಲ್ಲೇ ಮಾಡೋಣ. ಸೊ ಎಷ್ಟು ರೇಂಜ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಕಂಪ್ನಿಯವ್ರು ಹೇಳೋದು 120 ಕಿಲೋಮೀಟರ್ ರೇಂಜ್ ಬರುತ್ತೆ ಅಂತ ಹೇಳ್ತಾರೆ. ನನ್ನ ಚಾರ್ಲಿನ ಬಿಗ್ ಹೌಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಾಯ್ತು. ಸೊ ಬನ್ನಿ ಬಿಗ್ ಹೌಸ್ ಗಾಡಿನ ಎತ್ಕೊಂಡು ಹೋಗವ. ಸೊ ಜೈ ಶ್ರೀರಾಮ್ ಅಂತ ನಮ್ಮ ಮಾನ್ಸೂನ್ ರೈಡ್ ಶುರು ಆಗೋಯ್ತು. ಸೊ ಬಿಗ್ ಹೌಸ್ ಗಾಡೀಲಿ ಮಳೆ ನಿಂತರೂ ಮರದಲ್ಲಿ ನಿಲ್ಲಲ್ವಂತೆ. ಸೊ ಹಂಗೆ ಹನಿ ಆಗ್ತಾ ಇದೆ ಮರದಲ್ಲಿ. ಸೊ ಪರವಾಗಿಲ್ಲ, ಹೋಗವ. ಮನೆಯಿಂದ ಹೊರಡ್ಬೇಕಾದ್ರೆ ಸಖತ್ ಬಿಸಿಲಿತ್ತು. ಸೊ ಮಾನ್ಸೂನ್ ರೈಡ್ ಅಲ್ಲಿ ಫೀಲೇ ಬರ್ತಾ ಇಲ್ವಲ್ಲ ಅಂತ ಅನ್ಕೊಂಡೆ. ಮಳೆ ಬಂದ್ಬಿಟ್ಟು ಇವಾಗ ಮೂಡ್ನ ಚೆನ್ನಾಗಿ ಕ್ರಿಯೇಟ್ ಮಾಡೈತೆ. ಸೊ ಸದ್ಯಕ್ಕೆ ಮಡಿಕೇರಿ ರೋಡ್ ಕಡೆ ಲೆಫ್ಟ್ ತಗೋತಾ ಇದೀನಿ, ರಾಮಸ್ವಾಮಿ ಸರ್ಕಲಿಂದ. ಸೊ ಇಲ್ಲಿಂದ ಎಲ್ಲಿಗೆ ಹೋಗ್ತೀನಿ ಅಂತ ಗೊತ್ತಿಲ್ಲ. ಮಡಿಕೇರಿ 120 ಇದೆ, ಕುಶಾಲನಗರ 86 ಇದೆ. ಸೊ ನನಗೆ ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಗಾಡಿ ಕೊಟ್ಟವರು ಎಲ್ಲೋ ಮೈಸೂರು ಸುತ್ತಾಡ್ಬಿಟ್ಟು ಬರ್ತಾನೆ ಅಂತ ಅಂದ್ಕೊಂಡವ್ರೆ. ಸೊ ನಾವು ಬೇರೆ ಸಂಭಾವನೆ ಮಾಡ್ಬಿಡವ. ಇನ್ನು ಲೈಫಲ್ಲಿ ಟೆಸ್ಟ್ ಡ್ರೈವ್ ಕೊಡ್ತಾರಾ ಇಲ್ವ ಅಂತ ಗೊತ್ತಿಲ್ಲ, ನಾನು ವೀಡಿಯೋ ಎಲ್ಲ ನೋಡಿದ್ಮೇಲೆ. ಸೊ ಪರವಾಗಿಲ್ಲ, 2 ದಿವಸ ನಮ್ಮದೇ ಗಾಡಿ. ಸೊ ಏನೇನೆಲ್ಲ ಐತೆ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬಿಡವ. ಸೊ ಇದುವರೆಗೂ ಮೋಟೋ ಒಳಗೆ ನನ್ನ ಚಾರ್ಲಿಲಿ ಮಾತ್ರ ಮಾಡಿದ್ದೆ, ಅಂದರೆ ಓಲಾ ಎಲೆಕ್ಟ್ರಿಕಲ್ ಗಾಡೀಲಿ. ಸೊ ಇವಾಗ ಬಿಗ್ ಹೌಸ್ ಗಾಡೀಲಿ ಮಾಡ್ತಾಯಿನಿ. ನೋಡವ ಇದ್ರ ಎಕ್ಸ್ಪೀರಿಯನ್ಸ್ ಏನು, ಇದ್ರ ಸಂಭವಗಳೆಲ್ಲ ಏನೇನೆಲ್ಲ ಆಗುತ್ತೆ ಅಂತ. ಸೊ ಸುಮ್ಮನೆ ಅಂತೂ ಕೊಡಲ್ಲ, ಎಲ್ಲ ಕಂಡೀಷನಲ್ಲೂ ಓಡಿಸ್ಬಿಡ್ತೀನಿ. ಆಲ್ರೆಡಿ ನೀವೇ ನೋಡ್ತಾ ಇದ್ದೀರಾ, ಮಳೆ ಅಂತೂ ಶುರು ಆಗಿಬಿಟ್ಟೈತೆ. ಸೊ ಎಕ್ಸ್ಪೆಕ್ಟ್ ಮಾಡಿದ್ದೆ ಮಾನ್ಸೂನ್ ರೈಡ್ ಅಂದಮೇಲೆ ಮಳೆ ಬೇಕೇ ಬೇಕಲ್ವಾ. ಸೊ ಹಂಗಾಗಿ ಸೊ ನೋಡವ ಗಾಡಿ ಎಲ್ಲಿಗೆ ಹೋಗುತ್ತೆ, ಎಲ್ಲಿ ಚಾರ್ಜ್ ಮಾಡ್ಕೊತೀನಿ ಏನಂದ್ರೆ ಏನೂ ಐಡಿಯಾ ಇಲ್ಲ. ಸೊ ನಾನು ಚಾರ್ಲಿ ಎತ್ಕೊಂಡು ಹೆಂಗೆ ಹೋಗ್ತಾ ಇದ್ದೆ ಬ್ಲೈಂಡಾಗಿ. ಸೊ ಇವಾಗಲೂ ಅದೇ ಪ್ಲ್ಯಾನೇ. ಸೊ ಗಾಡಿ ಪರ್ಫಾರ್ಮೆನ್ಸ್ ಪಕ್ಕ ಚೆಕ್ ಮಾಡಿಬಿಡ್ಬೇಕು. ಸೊ ನೋಡವ ಹೆಂಗೆಲ್ಲ ಪರ್ಫಾರ್ಮ್ ಮಾಡುತ್ತೆ ಅಂತ. ಸೊ ಟೋಟಲ್ ಇವಾಗ ಈಕೋ ಮಾಡಲ್ಲೇ ಓಡಿಸ್ತೀನಿ.
ಸ್ಪೋರ್ಟ್ಸಿಗೆ ಚೇಂಜ್ ಆಗಿಬಿಟ್ಟೈತೆ ಈಕೋ ಅಂದ್ಬಿಟ್ಟು. ಸೊ ಎಲ್ಲೋ ಇಂಡಿಕೇಟ್ರ್ ಹಾಕೋ ಬದಲು ಇದು ಮಾಡ್ಬಿಟ್ಟು ಅನ್ಕೋತೀನಿ. ಸೊ ಈಕೋದಲ್ಲೇ ಕಂಪ್ಲೀಟಾಗಿ ಓಡಿಸೋದು. ಸೊ ನೋಡೋ ಬನ್ನಿ ಹೆಂಗೆಲ್ಲ ಪರ್ಫಾರ್ಮ್ ಮಾಡುತ್ತೆ ಅಂತ. ಕ್ಯಾಮ್ರಾ ರೆಕಾರ್ಡ್ ಆಗ್ತಾ ಇದೆಯೋ ಇಲ್ಲೋ ಅಂತಲೂ ಗೊತ್ತಾಗ್ತಿಲ್ಲ. ಗ್ಲಾಸ್ ತುಂಬ ಫಾಗ್ ತುಂಬ್ಕೊತೈತೆ. ಮುಂದ್ಗಡೆ ಡಿಸ್ಪ್ಲೇ ಕಾಣಿಸ್ತಾ ಇಲ್ಲ, ಪ್ಲೇ ಆಗಿದೆಯೋ ಇಲ್ಲೋ ಅಂತಲೂ ಕಾಣಿಸ್ತಾ ಇಲ್ಲ. ಸೊ ಟಾಪ್ ಸ್ಪೀಡೆಲ್ಲ ಇಲ್ಲಿ ಚೆಕ್ ಮಾಡೋಕ್ಕಾಗಲ್ಲ, ಸಿಟಿ ಒಳಗಿದ್ದೀವಿ. ಸೊ ಮುಂದೆ ಚೆಕ್ ಮಾಡವ. ಸೊ ಇದೇನು ಟಚ್ ಡಿಸ್ಪ್ಲೇ ಅಲ್ಲ, ಸೊ ನಾರ್ಮಲ್ ಸ್ಕ್ರೀನು. ಸೊ ಬಟನ್ನು ಫಿಸಿಕಲ್ ಬಟನ್ ಇದೆ ಚೆಕ್ ಮಾಡ್ಕೊಳ್ಳೋಕ್ಕೆ. ಸೊ ನೋಡವ ಗಾಡಿಗೆ ಬಾಡಿಗೆ ಎಷ್ಟು ಎನರ್ಜಿ ಐತೆ ಅಷ್ಟನ್ನು ಪುಷ್ ಮಾಡವ. ಸೊ ಚಾರ್ಜ್ ಮಾಡ್ಕೋಬೇಕು ಅಂದರೆ ಅಣ್ಣ ತಮ್ಮದಿರು ಬೇಜಾನ್ ಜನ ಅವರೇ ಇವಾಗ. ಆರ್ವಿನ ನೋಡ್ತು ಅಂದರೆ ಚಾರ್ಜ್ ಜೊತೆಗೆ ನೋಡಿದ್ರೆ ಕಂಡುಹಿಡಿತಾರೆ, ಹಿಂಗೆ ಕಂಡುಹಿಡಿತಾರೆ ಅಂತ ಗೊತ್ತಿಲ್ಲ. ಸೊ ಮುಖ ತೋರಿಸ್ಬಿಟ್ಟು కొంచెం ಚಾರ್ಜ್ ಗಿರ್ಸ್ಬೇಕು ಅಂದರೆ ಇಸ್ಕೊಂಡು ಮಾಡ್ಕೊಂಡು ಹೋಗವ, ಎಂಜಾಯ್ ಮಾಡ್ಕೊಂಡು ಬರವ. ಮೈಸೂರು ಸಿಟಿ ದಾಟಾಯಿತು. ಸದ್ಯ ಸಿಟಿ ಆಚೆ ಬಂದಮೇಲಂತೂ ಮಳೆ ಇಲ್ಲ. ಸೊ ಹೋಗವ, ಮಳೆ ಬರಲಿ. ಸೊ ಮಳೆ ಜೊತೆಗೆ ರೈಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರೋದಲ್ವ, ಮಳೆ ಬರಲಿ, ಮಳೆ ಬರೋದು ಬೇಡ ಅಂತಲ್ಲ. ಸೊ ಲೈಟಾಗಿ ಬರಲಿ ಅಷ್ಟೇ. ಸೊ ಮಜಾ ಬರುತ್ತೆ. ವೆದರ್ ಮಾತ್ರ ಸಕ್ಕದಾಗೈತೆ ರೈಡ್ ಮಾಡೋಕ್ಕೆ. ಸೊ ಈಕೋ ಮೋಡಲ್ಲಿ ಟಾಪ್ ಸ್ಪೀಡ್ ಏನು ಬರ್ತಾ ಇದೆ ಅಂತ ನೀವೇ ನೋಡ್ಕೊಳ್ಳಿ. ಇದೇ ಟಾಪ್ ಸ್ಪೀಡು, ಆಲ್ಮೋಸ್ಟ್ ಒಂದು 48ಇಂದ 50 ಅಂತ ಅಂದ್ಕೊಳ್ಳಿ. ಸೊ ಫುಲ್ ಥ್ರಾಟಲ್ ಕೊಟ್ಬಿಟ್ಟಿದ್ದೀನಿ. ಥ್ರಾಟಲು ಅಷ್ಟೇ ತುಂಬ ಸ್ಮೂತಾಗಿದೆ, ತುಂಬ ರಫ್ ಅಂತ ಏನಿಲ್ಲ. ಸೊ ಥ್ರಾಟಲ್ ತುಂಬ ಈಸಿಯಾಗಿದೆ. ಸೊ ಫುಲ್ ಡೌನ್ ಬಂತು. ಇವಾಗ ಥ್ರಾಟಲ್ನ ಬಿಟ್ಬಿಡೋಣ, ಅದ್ರ ಪಾಡ್ಗೆ ಅದು ಹೋಗ್ತಾ ಇದೆ ಫ್ರೀಯಾಗೆ. ಸೊ ಇದುವರೆಗೂ ರೈಡು 12 ಕಿಲೋಮೀಟ್ರು, ಹತ್ತತ್ರ 13 ಕಿಲೋಮೀಟ್ರನ್ನೇ 13 ಕಿಲೋಮೀಟ್ರ್ ರೈಡ್ ಮಾಡಿದ್ದೀನಿ. ಸೊ ರೇಂಜ್ ಇನ್ನೂ 90%ಇಂದ ಮೇಲಿದೆ. ಸೊ ಇಲ್ಲೇ ಗೊತ್ತಾಗುತ್ತೆ ರೇಂಜ್ ಎಷ್ಟಿದೆ ಅಂತ. ಸೊ ರೇಂಜ್ ನೋಡಿ 103 ಇದೆ. ಸೊ ಕಂಟಿನ್ಯೂಸ್ ಆಗಿ ಈಕೋ ಮಾಡಲ್ಲೇ ಚೆಕ್ ಮಾಡವ ಈ ರೈಡ್ನ. ಸೊ ಗೊತ್ತಾಗುತ್ತೆ. ಆಮೇಲೆ ಬೇಕಾದ್ರೆ ಇನ್ನೊಂದ್ಸಲಿ ಸ್ಪೋರ್ಟ್ಸ್ ಮೋಡಲ್ಲಿ ಒಂದ್ಸಲಿ ಚೆಕ್ ಮಾಡುವ ಫುಲ್ ರೇಂಜ್ ಎಷ್ಟು ಬರುತ್ತೆ ಅಂತ. ಸೊ ಫುಲ್ ಆಪ್ರೇಷನ್ ಅಲ್ಬೇಲಮ್ಮ ಮಾಡ್ಬಿಡ್ಬೇಕು ಇದನ್ನು, ಅದಂತೂ ಬಿಡಲ್ಲ. ಸೊ ನೆಕ್ಸ್ಟು ಗಾಡಿ ಕೊಡ್ತಾರೆ ಇಲ್ವ ಅನ್ನೋದೇ ಡೌಟು. ಅದನ್ನು ಆಮೇಲೆ ನೋಡ್ಕೊಳ್ಳವ, ತಲೆ ಕೆಡಿಸ್ಕೋಬಾರ್ದು. ಸೊ ಬನ್ನಿ ಹೋಗವ, ಇಲ್ವಲ್ಲ ಸಿಟಿ. ಸೊ ಮುಂದೆ ಹೋಗ್ತಾ ಇರೋಣ. ಎಲ್ಲಿಗೆ ಹೋಗಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ 20 ಕಿಲೋಮೀಟ್ರ್ ರೈಡ್ನ ಕಂಪ್ಲೀಟ್ ಮಾಡಿಬಿಟ್ಟೆ. ಸೊ ಬ್ಯಾಟ್ರಿ 80%ಗಿಂತ ಸ್ವಲ್ಪ ಜಾಸ್ತಿ ಇದೆ. ಅವ್ರು ಏನು ಹೇಳಿದ್ದಾರೆ ಸೊ ಅದಕ್ಕೆ ಮ್ಯಾಚ್ ಆಗ್ತಾ ಇದೆ. ನೋಡವ ಮುಂದೆ ಎಂಡ್ ರಿಸಲ್ಟ್ ಏನು ಬರುತ್ತೆ ಅಂತ. ಈಕೋ ಮಾಡಲ್ಲೇ ಹೋಗ್ತಾ ಇದ್ದೀನಿ. ಈಕೋ ಮಾಡಲ್ಲಿ ಏನು ಟಾಪ್ ಸ್ಪೀಡ್ ಇದೆ ಸೊ ಅದೇ ಟಾಪ್ ಸ್ಪೀಡು, 46ಇಂದ 50. ಸೊ ಅದೇ ಟಾಪ್ ಸ್ಪೀಡು, ಅದೇ ಟಾಪ್ ಸ್ಪೀಡಲ್ಲೇ ಹೋಗ್ತಾ ಇದ್ದೀನಿ. ಥ್ರಾಟಲ್ನ ಫುಲ್ ಕೊಟ್ಬಿಟ್ಟಿದ್ದೀನಿ. ಡೌನ್ ಇದ್ದಾಗ ಸ್ವಲ್ಪ ಕಡಿಮೆ ಕೊಟ್ಟರೆ ಸಾಕು, ಸ್ವಲ್ಪ ಅಪ್ ಬಂದಾಗ ಫುಲ್ ರೈಸ್ ಮಾಡಿಬಿಡ್ತಾ ಇದ್ದೀನಿ. ಸೊ ಪಿಕಪ್ಪಲ್ಲಂತೂ ಏನೋ ಡೌಟ್ ಆಗಿಲ್ಲ. ಹತ್ತತ್ರ ಬಾಡಿ ವೆಯ್ಟು ಎಲ್ಲ ವೆಯ್ಟು ಸೇರಿ ಒಂದು 100 kg ಇದೆ. ಸೊ ಅಬ್ಮೋಟ್ ಇರೋದು ಇದರಲ್ಲಿ. ಸೊ 2500 ವ್ಯಾಟು ವೀಲ್ಗೆ ಫಿಕ್ಸ್ ಆಗಿರುತ್ತೆ. ಸೊ ಏನು ಪರ್ಫಾರ್ಮೆನ್ಸ್ ಅಂತೂ ಏನು ಕಡಿಮೆ ಆಗಿಲ್ಲ, ಹೋಗ್ತಾ ಇದೆ. 20 ಕಿಲೋಮೀಟ್ರ್ ಪರ್ಫಾರ್ಮೆನ್ಸ್ ಕಡಿಮೆ ಆದರೆ ಬಿಡ್ತೀವ. ಸೊ ಇಲ್ಲ, ಹಂಗಾಗಿ ಹತ್ತತ್ರ ಬಿಳಿಕೆರೆ ಅಂತ ಅಂದ್ಕೊಳ್ಳಿ. ಸೊ ಜಾಲಿಯಾಗಿ ಹೋಗ್ತಾ ಇದೆ. ಮುಂದೆ ಮಾತ್ರ ಹೆವಿ ಮೋಡ ಕಾಣಿಸ್ತಾ ಇದೆ. ಗೊತ್ತಿಲ್ಲ ಏನು ಪರಿಸ್ಥಿತಿ ಆಗುತ್ತೆ ಅಂತ. ಪರವಾಗಿಲ್ಲ, ಎಲ್ಲದಕ್ಕೂ ತಯಾರಾಗಿ ಬಂದಿದ್ದೀವಿ. ಸೊ ನನ್ನ ಗೋಪ್ರೋ ನೋಡಿ ಯಾವ ರೇಂಜಿಗೆ ಕವರ್ ಮಾಡಿಟ್ಟಿದ್ದೀನಿ ಅಂತ. ಸೊ ಇಲ್ಲಿ ನೋಡಿ, ಇಲ್ಲೊಂದು ಕ್ಯಾಪ್ ಐತೆ. ಸೊ ಆರಾಮಾಗಿ ಮೊಬೈಲ್ನ ತೆಗೆದು ಇಟ್ಬಿಡ್ಬೋದು, ಫುಲ್ ಒಳಗಡೆ ಹೋಗ್ಬಿಡುತ್ತೆ. ಸೊ ನಮ್ಮ ಓಲಾದಲ್ಲಿ ಆಯಿತು ಅಂದರೆ ಮೇಲ್ಗಡೆ ಬಂದುಬಿಡುತ್ತೆ, ಇಲ್ಲಿ ನೀಟಾಗಿ ಒಳಗಡೆ ಹೋಗ್ಬಿಡುತ್ತೆ. ಸೊ ಅದೊಂದು ಒಳ್ಳೆ ವಿಚಾರ. ಸೊ ಈ ಕಡೆ ಹೋದರೆ ಹಾಸನ ಕಡೆ ಹೋಗ್ಬೋದು. ಸೊ ಹಾಸನ ಕಡೆ ಎಳಿತಾ ಇಲ್ಲ. ಸೊ ಈ ಕಡೆ ಮಡಿಕೇರಿ ಕಡೆನೇ ಎಳಿತೈತೆ. ಸೊ ಮಡಿಕೇರಿಗೆ ಹೋಗ್ತೀನಿ ಅಂತ ಗ್ಯಾರಂಟಿ ಇಲ್ಲ, ನೋಡವ, ಅದನ್ನು ಮುಂದೆ ಆಲೋಚನೆ ಮಾಡವ. ಸೊ ನನ್ನ ಮೇಲೆ ಬಿಗ್ಗೆಸ್ಟ್ ಆರೋಪ ಸೋಷಿಯಲ್ ಮೀಡಿಯಾದಲ್ಲಿ ಏನು ಅಂತಂದರೆ, ನೀನು ಬರೀ ಚಾರ್ಲಿಯಲ್ಲಿ ಮಾತ್ರ ರೈಡ್ ಮಾಡ್ತೀಯ ಅಂತ. ಸೊ ಚಾರ್ಲಿ ಅಂದರೆ ಓಲಾ ಎಲೆಕ್ಟ್ರಿಕಲ್ ಗಾಡೀಲಿ ಮಾತ್ರ ರೈಡ್ ಮಾಡ್ತೀನಿ ಅಂತ. ಸೊ ಏನು ಗುರು ಮಾಡಲಿ, ನನ್ನ ಹತ್ರ ಇರೋದೇ ಓಲಾ ಎಲೆಕ್ಟ್ರಿಕಲ್ ಗಾಡಿ. ಸೊ ಹಂಗಾಗಿ ಅದೇ ಗಾಡಿಲೇ ಮಾಡಬೇಕು. ಸೊ ಒಂದಷ್ಟು ಜನ ಅವರೇ ಮಾರ್ಕೆಟಲ್ಲಿ ಚೈನಾ ಗಾಡಿಗಳನ್ನ ಮಾರ್ತಾವ್ರೆ. ಸೊ ಚೈನಾದಿಂದ ಎಲ್ಲ ಸ್ಪೇರ್ ಪಾರ್ಟ್ಸ್ ತಂದ್ಬಿಟ್ಟು ಇಲ್ಲಿ ಅಸೆಂಬಲ್ ಬಂದು ಮಾಡ್ತಾರೆ, ಇಲ್ಲಾಂದರೆ ಪೂರ್ತಿ ಗಾಡಿನೇ ಚೈನಾದಿಂದ ತರ್ತಾರೆ. ಸೊ ಅವ್ರ ಗಾಡಿಗಳನ್ನೆಲ್ಲ ಪ್ರಮೋಷನ್ ಮಾಡಿದ್ರೆ ಫ್ರೀ ಗಾಡಿಗಳನ್ನೇ ಕೊಟ್ಬಿಡ್ತಾರೆ ನನಗೆ. ಆ ಥರ ಚೈನಾ ಗಾಡಿಗಳನ್ನ ಮತ್ತು ಕ್ವಾಲಿಟಿನೇ ಇಲ್ದೋದ್ ಗಾಡಿಗಳನ್ನ ಹೆಂಗೆ ಪ್ರಮೋಷನ್ ಮಾಡಲಿ ಹೇಳಿ. ಸೊ ಬಿಗ್ ಹೌಸ್ ಗಾಡಿನ ಯಾಕೆ ಗುರು ಮತ್ತೆ ಇವಾಗ ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ, ಸೊ ಈ ಗಾಡಿ 100% R&D ಆಗಿರೋದು ಇಂಡಿಯಾದಲ್ಲೇ, ಮ್ಯಾನುಫ್ಯಾಕ್ಚರ್ ಆಗಿರೋದು ಇಂಡಿಯಾದಲ್ಲೇ. ಸೊ ಹಾಗಾಗಿ ಮಾಡ್ತಾ ಇದೀನಿ. ಈ ಗಾಡಿ ಯಾವುದು ಹೊರಗಡೆಯಿಂದ ಯಾವುದೇ ಮೆಟೀರಿಯಲ್ ತಂದಿಲ್ಲ, ಸಂಪೂರ್ಣವಾಗಿ ಸೊ 100% ಇಂಡಿಯನ್ ಗಾಡಿ. ಸೊ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರೋದು, ಸೊ ಭಾರತದ ಗಾಡಿ. ಸೊ ಹಂಗಾಗಿ ಈ ಗಾಡಿನ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದೀನಿ, ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದೀನಿ. ಸೊ ಹೋಗ್ಬಿಟ್ಟು ಈ ಗಾಡಿನ ತಗೊಂಬಿಡಿ ಅಂತೆಲ್ಲ ಹೇಳಲ್ಲ. ಸೊ ನನ್ನ ಎಕ್ಸ್ಪೀರಿಯನ್ಸ್ ನೋಡಿ, ಸೊ ಏನೇನೆಲ್ಲ ಸಂಭವ ಆಗುತ್ತೆ ನಾ ತಗೋಬೋದಾ ಬಿಡ್ಬೋದಾ ಅಂತ ಸೊ ಆನೆಸ್ಟಾಗಿ ಹೇಳ್ತಾ ಹೋಗ್ತಾ ಇರ್ತೀನಿ. ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ಮಾತ್ರ ತಗೊಳ್ಳಿ. ಸೊ 45 ಕಿಲೋಮೀಟ್ರ್ ರೈಡ್ ಕಂಪ್ಲೀಟ್ ಆಯಿತು. ಹುಣಸೂರಿಗೆ ತಲುಪಾಯಿತು. ಸೊ ಹೊಟ್ಟೆ ಲೈಟಾಗಿ ಹಸಿತೈತೆ, ಬಟ್ ಗಾಡಿ ಓಡಿಸೋಕ್ಕೆ ಮಜಾ ಬರ್ತಾ ಇದೆ. ನಾನ್ ಸ್ಟಾಪಾಗಿ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಓಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಹಂಗಾಗಿ ನಿಲ್ಸಲ್ಲ. ಸೊ ಊಟಕ್ಕೆ ಇನ್ನೂ ಟೈಮ್ ಇದೆ. ಸೊ ಮುಂದೆ ಎಲ್ಲರೂ ನಿಲ್ಸವ, ಆದರೂ ಹೊಟ್ಟೆ ಹಸಿತಾ ಇದೆ. ಗಾಡಿ ಹೊಸ ಮಜಾ ಕೊಡ್ತಾ ಇದೆ. ಸೊ ನಾನು ಚಾರ್ಲಿ ಬಿಟ್ಬಿಟ್ಟು ಎಲೆಕ್ಟ್ರಿಕಲ್ ಗಾಡಿನ ಇಷ್ಟು ದೂರ ಓಡಿಸಿರೋದು ಇದೇ ಮೊದಲು, ಹಾಗಾಗಿ ಸೊ ಏನು ಸಮಸ್ಯೆ ಕೊಡದೆ ಓಡ್ತಾ ಇದೆ. ಓಡಲಿ
ಎಷ್ಟು ದೂರ ಓಡುತ್ತೆ ಓಡಲಿ, ಓಡಿಸವ. ಸೊ ಪೂರ್ತಿ ಹಿಂಡ್ಬಿಡ್ಬೇಕು. ಸೊ ಏನೇನೆಲ್ಲ ಆಗುತ್ತೆ, ಏನೇನೆಲ್ಲ ಪರ್ಫಾರ್ಮ್ ಕೊಡುತ್ತೆ ಅಂತ ನೋಡ್ಬಿಡವ. ನಾನಂತೂ ಈಕೋ ಮೋಡಲ್ಲಿ ಟಾಪ್ ಸ್ಪೀಡ್ ಏನಿದೆ ಸೊ ಅದನ್ನೇ ಮೇಂಟೈನ್ ಮಾಡ್ತಾಯಿನಿ. ಸೊ ಟಾಪ್ ಸ್ಪೀಡ್ ಇದೆಲ್ಲ ಸೊ ಮುಂದೆ ಗೊತ್ತಾಗ್ತಾ ಇದೆ ನಿಮಗೆ. ಸೊ ಮುಂದೆ ಏನು ರೈಟ್ಗೆ ಹೋಗ್ತಾರಾ? ಇಲ್ಲ, ಅಡೆತಡೆಗಳು. ಹೋಂಡಾ ಆ್ಯಕ್ಟಿವ್ ನೀವೇನಾರು ಓಡಿಸಿದ್ರೆ, ಹೋಂಡಾ ಆ್ಯಕ್ಟಿವ್ ಅಕ್ಸೆಸ್ಸು ಗಾಡಿಗಳನ್ನ ನೀವೇನಾರು ಓಡಿಸಿತ್ತು ಅಂದರೆ ಸೊ ಸೇಮ್ ಫೀಲಿಂಗೇ ನಿಮಗೆ. ಗಾಡೀಲಿ ಸೌಂಡ್ ಇರಲ್ಲ, ವೈಬ್ರೇಷನ್ ಇರಲ್ಲ ಅಷ್ಟೇ. ಸೊ ಜೊತೆಗೆ ಶಾಕಪ್ ಗೇರು, ಬ್ರೇಕಿಂಗು ಎಲ್ಲ ಒಂದೇ ಸೇಮ್. ಆಕ್ಸೆಸ್ಸಲ್ಲಿ ಪ್ಲಸ್ ಹೋಂಡಾ ಆ್ಯಕ್ಟಿವಲ್ಲಿ ಏನಿದೆ ಸೇಮ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಏನೂ ಡಿಫ್ರೆನ್ಸ್ ಇಲ್ಲ. ಅದಕ್ಕೆ ಪೆಟ್ರೋಲ್ ಹಾಕ್ಸ್ಬೇಕು, ಇದನ್ನು ಗಾಡಿ ಚಾರ್ಜ್ ಮಾಡ್ಕೋಬೇಕು ಅಷ್ಟೇ. ಅದಕ್ಕೆ ಕಿಲೋಮೀಟ್ರಿಗೆ ಎಷ್ಟು 1-2 ರೂಪಾಯಿ ತನಕ ಬೀಳುತ್ತಾ? ಇನ್ನೂ ಜಾಸ್ತಿ ಬೀಳುತ್ತೆ ಅನಿಸುತ್ತೆ, 40-45 ಅಷ್ಟೇ ಅಲ್ವಾ. ಸೊ ಇದಕ್ಕಂತೂ ಒಂದು 10 ಪೈಸಾ 15 ಪೈಸಾ ಮ್ಯಾಕ್ಸಿಮಮ್. ಸೊ ಸರ್ವಿಸ್ ಕಾಸ್ಟು ಮತ್ತು ಗಾಡಿದು ಇದೆಲ್ಲ ಸೇರಿಸ್ಕೊಂಡ್ರೆ ಒಂದು 25-30 ಪೈಸಾ. ಸೊ ಗಾಡಿ ಮೇಂಟೆನೆನ್ಸ್ ಎಲ್ಲ ಇರುತ್ತಲ್ವ, ಫ್ಯೂಚರಲ್ಲಿ ಬ್ಯಾಟ್ರಿ ಚೇಂಜ್ ಮಾಡಬೇಕು, ಇದೆಲ್ಲ ಬರುತ್ತಲ್ವ. ಸೊ ಅದನ್ನೆಲ್ಲ ಲೆಕ್ಕಾಚಾರ ಹಾಕುಂತು ಅಂದರೆ ಒಂದು 30-50 ಪೈಸಾ ಅನ್ಕೊಬಿಡಿ ಅಷ್ಟೇ. ಅದು 2 ರೂಪಾಯಿ, ಇದು 50 ಪೈಸಾ ರನ್ನಿಂಗ್ ಕಾಸ್ಟು. ಓಕೆ, ವರ್ತು. ಬರೀ ಚಾರ್ಜಿಂಗೇ ಲೆಕ್ಕ ಹಾಕೊಂಡ್ರೆ 10 ಪೈಸಾ ಬಿಡಿ. ಅದು ಇವಾಗ ಫ್ರೀ ಕರೆಂಟ್ ಇರೋದು, ಕೆಲವ್ರಿಗೆಲ್ಲ ಫ್ರೀ ಇತ್ತು, ಎಲಿಜಿಬಲ್ ಇತ್ತು ಅಂದರೆ ಸೊ ಅದನ್ನು ಮುಗೀತು, ಏನೂ ಇಲ್ಲ. ಝೀರೋ ಕಾಸ್ಟಲ್ಲಿ ಎಲೆಕ್ಟ್ರಿಕಲ್ ಗಾಡಿನ ರನ್ ಮಾಡ್ಬೋದು. ಸೊ ಜೊತೆಗೆ ಓಲಾ ಗೀಲಾ ಗಾಡಿ ತಗೊಂಡು ಅದರಲ್ಲಿ ಸಾಫ್ಟ್ವೇರ್ ಪ್ರಾಬ್ಲಮು, ಆ ಪ್ರಾಬ್ಲಮು, ಈ ಪ್ರಾಬ್ಲಮ್ ಅಂತ ಇರುತ್ತಲ್ವ. ಸೊ ಇದರಲ್ಲಿ ಆ ಥರದ್ದೆಲ್ಲ ಏನೂ ಬರೋಕ್ಕೆ ಚಾನ್ಸ್ ಇಲ್ಲ. ಏನಕ್ಕೆ ಅಂದರೆ ಆ ಥರದ್ದು ಯಾವುದೇ ಫ್ಯೂಚರ್ ಇಲ್ಲ. ಸೊ ಈ ಗಾಡಿನ ಹೆಂಗೆ ಅಂದರೆ ಓಲಾ ಈ ಥರ ಎಲ್ಲ ಒಂದು ಸಪ್ರೇಟ್ ಕ್ಯಾಟಗರಿ ಆಯಿತು ಅಂದರೆ, ಸೊ ಈ ಬಿಗರ್ಸ್ ಗಾಡಿ ಚೇತಕ್ಕು ಮತ್ತು TVS iQube ಎಲ್ಲ ಬರುತ್ತಲ್ಲ, ಸೊ ಇದೆಲ್ಲ ಒಂದು ಕ್ಯಾಟಗರಿ. ಸೊ ಒಂಥರ ಫ್ಯಾಮಿಲಿ ಸ್ಕೂಟರ್ಗಳು ಇದೆಲ್ಲ. ಸೊ ರೈಡಿಂಗ್ ಕಂಫರ್ಟ್ ಇರ್ಬೋದು, ಸೀಟ್ ಇರ್ಬೋದು, ಎಲ್ಲನೂ. ಸೊ ಓಡ್ಸೋಕ್ಕೆ ಎಲ್ಲರೂ ಓಡಿಸ್ಬೋದು ಆ ಥರದ ಗಾಡಿಗಳಿವೆಲ್ಲ. ಸೊ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರೋ ಗಾಡಿಗಳಲ್ವ. ಸೊ ಹಾಗಾಗಿ ರೆಕಮೆಂಡ್ ಮಾಡ್ಬೋದು ಇದನ್ನೆಲ್ಲ. ಸೊ ಇದಕ್ಕೆ ಈ ಕ್ಯಾಟಗರಿಗೆ ತೊಗೊಂಬಿಡಿ. TVS, ಚೇತಕ್ಕು ಮತ್ತು ಬಿಗೌಸ್ ಎಲ್ಲ ಇದೊಂದು ಕ್ಯಾಟಗರಿ. ಸೊ ಮಜಾ ಬರ್ತಾಯಿದೆ, ರೈಡು ಮಜಾ ಬರ್ತಾಯಿದೆ. ರಾಘವೇಂದ್ರ ಸ್ವಾಮಿ ಮಠ ಇದೆ, ಕೈ ಮುಕ್ಕಬಿಡವ. ಸೊ 50 ಕಿಲೋಮೀಟ್ರ್ ಬಂದೆ. ಪರ್ಫಾರ್ಮೆನ್ಸಲ್ಲಂತೂ ಯಾವುದೇ ಸಮಸ್ಯೆ ಇಲ್ಲ. ಸೊ ಚೆನ್ನಾಗೇ ಬರ್ತಾಯಿದೆ. ಸೊ ಅಪ್ಪಲ್ಲಿ ಏನೋ ಸ್ಲೋ ಆಗೋದು ಈ ರೀತಿ ಎಲ್ಲ ಏನಿಲ್ಲ. ಥ್ರಾಟಲ್ನ ರೇಸ್ ಮಾಡ್ತಾಯಿದ್ರೆ ರೇಸ್ ಆಗ್ತಾಯಿದೆ. ಸೊ ಈಕೋ ಮಾಡಿಬಿಟ್ಟು ಇನ್ನೇನು ಚೇಂಜ್ ಮಾಡಿಲ್ಲ, ಅದರಲ್ಲೇ ಹೋಗವ. ಸೊ ಈಕೋ ಮಾಡಲ್ಲೇ ಕಂಪ್ಲೀಟ್ ರೇಂಜ್ ಎಷ್ಟು ಬರುತ್ತೆ ಅಂತ ನೋಡಬೇಕು. ಅವರು 120ವರೆಗೂ ಬರುತ್ತೆ ಅಂತ ಅಂದವ್ರೆ. ಸೊ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಮಳೆ ಬರೋಂಗೆ ಆಗ್ತಾಯಿದೆ. ಹುಣಸೂರು ದಾಟಿದ ತಕ್ಷಣ ಮೋಡ ಹೆವಿ ಆಗಿದೆ. ಸೊ ತಪ್ಪಿಸ್ಕೊಬಿಡ್ಬೇಕು, ಚೂರು ಮುಂದೆ ಮೋಡ ದಾಟಿ ಹೋಗ್ಬಿಡ್ಬೇಕು. ಎಲ್ಲ ಪ್ರಿಪೇರ್ ಆಗ್ಬಿಡ್ತಾವ್ರೆ ನೋಡಿ. ಸೊ ಎಲ್ಲ ರೆಡಿ ಆಗ್ತಾವ್ರೆ ಮಳೆಗೆ. ಸೊ ನಾನು ನೋಡವ, ಮಳೆ ಹನಿ ಆಗ್ತಾ ರೆಡಿ ಆಗವ, ಏನು ಅರ್ಜೆಂಟು ಅಲ್ವಾ. ಮಳೆ ಶುರು ಆಗೋಯ್ತು ಸ್ನೇಹಿತರೆ. ಸೊ ಒಂಥರ ಬಿಸಿಲು ಮಳೆ ರೀತಿ ಬರ್ತಾಯಿದೆ. ಸೊ ಜಾಸ್ತಿ ದೂರ ಇರಲ್ಲ ಅನ್ಕೋತೀನಿ. ಇರಲ್ಲ ಅನ್ಕೊಳ್ಳೋದು ಮುಗಿದೋಯ್ತು, ಅಷ್ಟೇ ಮಳೆ ಕಡಿಮೆ ಆಗೋಯ್ತು. ಸೊ ಹಂಗಾಗಿ ಏನೂ ಹಾಕೊಂಡಿಲ್ಲ. ರೈನ್ ಕೋಟ್ ಇದೆ, ಹಾಕೋಬೇಕು. ರೈನ್ ಕೋಟು ತಂದಿಲ್ಲ, ಆ್ಯಕ್ಚುಲಿ ಪ್ಲಾಸ್ಟಿಕ್ದು ಒಂದು ರೈನ್ ಕೋಟ್ ಇದೆ, ಅದನ್ನು ತಂದಿದ್ದೀನಿ. ಸೊ ಅದನ್ನೇ ಹಾಕೋಬೇಕು, ಏನು ಕಡಿಮೆ ಆಗೋಯ್ತು. ಸೊ ಈ ಕ್ಯಾಮ್ರಾಗೆ ನೀರು ಬೇರೆ ತುಂಬ್ಕೊಂಬಿಡುತ್ತೆ, ಹುಷಾರಾಗಿ ನೋಡ್ಕೊಬೇಕು. ಎಕ್ಸ್ಪೆಕ್ಟೆಡ್, ನಾಟ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್. ಸೊ ಎಕ್ಸ್ಪೆಕ್ಟ್ ಮಾಡಿದ್ದೆ ಅಲ್ವಾ, ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂದರೆ ಕಷ್ಟ. ಸೊ ಮಳೆ ಬರುತ್ತೆ ಅಂತ ಗೊತ್ತಿದ್ದೆ ತಾನೇ ರೈಡ್ ಮಾಡ್ತಾ ಇರೋದು. ಇದಕ್ಕೆ ಮಾನ್ಸೂನ್ ರೈಡ್ ಅಂತ ಹೇಳಿರೋದು. ಮಳೆ ಮಳೆ ಚಳಿ 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 ಮಳೆ ಮಳೆ. ಹೋ 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 ಹೋ. ಹತ್ತತ್ರ ಪ್ರಿಯಾಪಟ್ಟಣ ಅನ್ಕೋತೀನಿ. 60 ಕಿಲೋಮೀಟ್ರ್ ಬಂದಾಯಿತು. ಒಳ್ಳೆ ಸಮೃದ್ಧಿಯಾಗಿ ಮಳೆ ಆಗೈತೆ ಅಂತ ಗೊತ್ತಾಗ್ತಾ ಇದೆ. ಕೆರೆಗಳೆಲ್ಲ ತುಂಬ್ಕೊಂಡೈತೆ ಮಳೆ ನೀರಿಗೆನೆ. ಎಲ್ಲ ಫುಲ್ಲು ಕೆರೆ ಎಲ್ಲ ಕೆಂಪು ನೀರಲ್ಲಿ ತುಂಬ್ಕೊಂಡೈತೆ. ಅದು ಬಿಟ್ಬಿಟ್ಟು ಫುಲ್ಲು ಹಚ್ಚ ಹಸಿರಾಗೈತೆ. ಸೊ ಹಿಂಗೆ ಇರಲಿ. ಸೊ ನಿಮ್ಮೂರಲ್ಲೂ ಹೆಂಗೆ ಮಳೆಗಳೆಲ್ಲ ಆಯ್ತವೆ ಅಂತ ಮಿಸ್ ಮಾಡಿದೆ ಹೇಳಿ. ಸೊ ಹೆವಿ ಮಳೆ ಬೆಳೆ ಎಲ್ಲ ಹಾಳಾಗ್ತಾ ಇದೆಯಾ, ಇಲ್ಲಾಂದರೆ ಮಳೆ ಸಾಕಾಗಷ್ಟು ಬರ್ತಾ ಇದೆಯಾ ಅಂತ. ಸೊ ಇನ್ನೂ ಕಾವೇರಿಗೆ ಕಬಿನಿಗೆ ಇನ್ನೂ ಮಳೆ ಬೇಕಾದಷ್ಟು ಬಂದಿಲ್ಲ. ಸೊ ಇನ್ನೂ ಬರಬೇಕು ನೋಡಿ. ಇವಾಗ ಮಳೆ ಇತ್ತು, ಮೋಡ ಇತ್ತು, ಇವಾಗ ಬಿಸಿಲು. ಸೊ ಅದಕ್ಕೇ ಈ ಮಾನ್ಸೂನಲ್ಲಿ ರೈಡ್ ಮಾಡೋಕ್ಕೆ ಇಷ್ಟ ಆಗೋದು ಅಂದರೆ. ಸೊ ಒಂದು ವಿಷಯ ಏನು ಗೊತ್ತಾ, ರೈಡ್ ಮಾಡಬೇಕು ಅಂದರೆ ಟ್ರಾವೆಲ್ ಮಾಡಬೇಕು ಅಂತ ಇಷ್ಟ ಆದಮೇಲೆ ಸೊ ಅದು ಪೆಟ್ರೋಲ್ ಗಾಡಿ ಆಗಿರ್ಬೋದು, ಕಾರ್ ಆಗಿರ್ಬೋದು, ಇಲ್ಲ ಎಲೆಕ್ಟ್ರಿಕಲ್ ಗಾಡಿ ಆಗಿರ್ಬೋದು, ಸೈಕಲ್ ಆಗಿರ್ಬೋದು, ಇಲ್ಲ ನಡ್ಕೊಂಡು ಬೇಕಾದ್ರೆ ಆಗ್ಬೋದು. ಸೊ ಸುತ್ತಕ್ಕೆ ಮನಸ್ಸಲ್ಲಿ ಹುಮ್ಮಸ್ಸಿರ್ಬೇಕಷ್ಟೇ. ಸೊ ಆಸೆ ಇರಬೇಕು, ಹುಮ್ಮಸ್ಸಿರಬೇಕು. ಅದಿದ್ದರೆ ಸಾಕು, ಹೆಂಗೆ ಬೇಕಾದ್ರೂ ಸುತ್ಬೋದು. ಜೊತೆಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲೂ ಸುತ್ಬೋದು. ಸೊ ದೇವರು ಒಳ್ಳೇದು ಮಾಡಿಕಣಪ್ಪ ನಿಮಗೆ. ಏನೋ ಸಮಸ್ಯೆ ಇಲ್ಲದೆ ಹೊರಗಡೆ ಬಂದುಬಿಡಿ. ದಯವಿಟ್ಟು ಹೊಗೆ ಹಾಕೊಳಕ್ಕೆ ಹೋಗ್ಬೇಡಿ ಅಷ್ಟೇ. ದೇವರು ನೋಡ್ಕೊಳಪ್ಪ. ಸೊ ಪ್ರಿಯಾಪಟ್ಟಣಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ.
ಶಕ್ತಿ ದೇವತೆಗಳ ನಗರ ಅಂತೆ. ಪಿರಿಯಾಪಟ್ಟಣದ ಅಮ್ಮನಿಗೆ ಒಂದು ನಮಸ್ಕಾರ ಹಾಕಬಿಡವ. ಕರೆಕ್ಟಾಗಿ 70 ಕಿಲೋಮೀಟ್ರ್ ಅಂದ್ಕೊಬಿಡಿ, ಇನ್ನೊಂದು ಚೂರು ಐತೆ. 70 ಕಿಲೋಮೀಟ್ರ್ ಬಂದಾಯಿತು. ಬ್ಯಾಟ್ರಿ ಪರ್ಸೆಂಟೇಜ್ ಇನ್ನೂ 40 ಇದೆ. ಸೊ ಇಲ್ಲೂ ಗಾಡಿ ನಿಲ್ಸೋಕೆ ಮನಸ್ಸು ಬರ್ತಿಲ್ಲ. ಗಾಡಿನೂ ಸ್ಮೂತಾಗಿ ಹೋಗ್ತಾ ಇದೆ, ಬಾಡಿಲೂ ಎನರ್ಜಿ ಇದೆ. ಆದರೂ ಹೊಟ್ಟೆಯಲ್ಲಿ ಸ್ವಲ್ಪ ಚೂರು ಅಂತ ಇದೆ, ಆದರೂ ಪರವಾಗಿಲ್ಲ. ಸೊ ಮಜಾ ಬರ್ತಾ ಇದೆಯಲ್ಲ, ಆ ಮಜಾನ ಎಂಜಾಯ್ ಮಾಡುವ. ಸೊ ಪಿರಿಯಾಪಟ್ಟಣದಿಂದ ನನ್ನ ವೀಡಿಯೋಗಳನ್ನ ಎಷ್ಟು ಜನ ನೋಡ್ತಾ ಇದ್ದೀರಾ ಅಂತ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ ತಿಳಿಸ್ಬಿಡಿ. ನಾವು ಒಂಚೂರು ಖುಷಿ ಆಗ್ಬಿಡ್ತೀವಿ. ಸೊ ಬೈಲ್ಕುಪ್ಪಗೆ ಬಂದಾಯಿತು. ಸೊ ಇನ್ನೇನು ನಮ್ಮ ಮೈಸೂರು ಡಿಸ್ಟಿಕ್ ದಾಟಿ ಮಡಿಕೇರಿ ಡಿಸ್ಟಿಕ್ ಅಂದರೆ ಕೂರ್ಗ್ ಡಿಸ್ಟಿಕ್ಕಿಗೆ ಎಂಟ್ರಿ ಕೊಡೋಂಥ ಸಮಯ. ಸೊ ಇಲ್ಲೂವರೆಗೂ 86 ಕಿಲೋಮೀಟ್ರ್ ಬಂದಾಯಿತು. ಗಾಡಿನೂ ಅಳ್ಳಾಡಿಲ್ಲ, ಬಾಡಿನೂ ಅಳ್ಳಾಡಿಲ್ಲ. ಆದರೂ ಕುಶಾಲನಗರದಲ್ಲಿ ಒಂದು ಬ್ರೇಕ್ ಅಂತೂ ಬೇಕೇ ಬೇಕು. ಸೊ ಅಲ್ಲೋಗಿ ಡಿಸೈಡ್ ಮಾಡವ ಯಾವ ಕಡೆಗೆ ಹೋಗವ ಇಲ್ಲ ಮನೆಗೆ ಬರೋದ ಅಂತ. ಸೊ ಮೈಸೂರು ಸೈಡೇ ಮೋಡ ಇತ್ತು, ಇಲ್ಲೆಲ್ಲ ಬಿಸಿಲೈತೆ. ನೋಡವ, ಮಳೆ ಇಲ್ಲ ಅಂತಂದರೆ ಮಳೆ ಬರೋವರೆಗೂ ಕಾದ್ಬಿಟ್ಟು ಹೋಗವ. ಸೊ ಜಾಲಿಯಾಗೈತೆ ಮಾತ್ರ ರೈಡು. ನಿಮ್ಗೆ ಹೆಂಗೆ ಅನ್ನಿಸ್ತೈತೆ ಅಂತ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಗಾಡಿ ಇನ್ನೂ ಏನೂ ಸಂಭವ ಮಾಡಿಲ್ಲ, ಹಂಗಾಗಿ ಬಾಡಿ ಸೇಫ್ ಆಗಿದೆ. ಸೊ ಚಾರ್ಜಿಂಗಿಗೆ ಎಲ್ಲಾರ ಒಂದು ದಾರಿ ನೋಡ್ಕೊಬೇಕು ಇವಾಗ. ಎಲ್ಲಿ ಹೋಗೋದು ಎಲ್ಲೂ ಗೊತ್ತಾಗ್ತಿಲ್ಲ. ಯಾವುದೂ ಪಬ್ಲಿಕ್ ಚಾರ್ಜರ್ ಅಂತೂ ಇಲ್ಲ. ಒಂದಂತೂ ತಲೆಯಲ್ಲಿದೆ, ಆ ತಲೆಯಲ್ಲಿರೋ ಜಾಗಕ್ಕೆ ಹೋಗವ. ಅವ್ರು ಕೊಡ್ತಾರ ಬಿಡ್ತಾರ ಅಂತ ಆಮೇಲೆ ನೋಡವ. ಸೊ ಮೈಸೂರಿನ ಮಹಾಸಂಸ್ಥಾನದಿಂದ ಕೊಡಗಿನ ಮಹಾಸಂಸ್ಥಾನಕ್ಕೆ ಎಂಟ್ರಿ. ಸೊ ಕಾವೇರಮ್ಮನ್ನು ದಾಟಿದ ತಕ್ಷಣ ಕೊಡಗಿಗೆ ಎಂಟ್ರಿ ಆಗ್ಬಿಡ್ತೀವಿ. ಸಕ್ಸಸ್ಫುಲ್ಲಾಗಿ ಬಂದ್ಬಿಡ್ತು ಚಿನ್ನು. ವೆರಿ ಗುಡ್ ಚಿನ್ನು. 90 ಕಿಲೋಮೀಟ್ರ್ ಬಂದ್ಬಿಟ್ಟಿದ್ಯಾ. ಗ್ರೇಟ್. ಇನ್ನೂ ಇದೆ ಜೀವ, ಇನ್ನೂ ಬೇಜಾನ್ ಜೀವ ಇದೆ. ಇನ್ನೂ ಒಂದು 20% ಮೇಲಿದೆ ಬ್ಯಾಟ್ರಿ. ಸೊ ಹೇಳಿದ ರೇಂಜ್ ಬರೋಂಗಿದೆ. ಸೊ ನಾನ್ ಸ್ಟಾಪಾಗಿ ಬಂದ್ಬಿಟ್ಟಿದ್ದೀನಿ 90 ಕಿಲೋಮೀಟ್ರು. ವೆಲ್ಕಮ್ ಟು ಕುಶಾಲನಗರ, ಕೊಡಗು ಡಿಸ್ಟಿಕ್. ಏನೋ ಗಲಾಟೆ ಆಗ್ತಾಯಿದೆ, ಒಡೆದಾಟಗಳ ನಡೀತಾ ಇದೆ. ಹೋಗತ್ತೆಗೆ ಅಟ್ಟಾಡ್ಸ್ಕೊಂಡು ಹೊಡಿತಾವ್ರೆ. ಹೋಗತ್ತೆಗೆ ದೊಣ್ಣೆ ತಗೊಂಡೆಲ್ಲ ಹೊಡಿತಾವ್ರೆ. ಹೋಗತ್ತೆಗೆ ಓಹೋ ಏನೋ ನಡೀತಾ ಇದೆ ಪಾಪ. ನಮ್ಗೆ ಯಾಕೆ ಕಟ್ಟಾಡ್ಸ್ಕೊಂಡು ದೊಣ್ಣೆ ಪಣ್ಣೆಲೆಲ್ಲ ಹೊಡಿತಾವ್ರೆ. ವಿಷಯ ಗೊತ್ತಿಲ್ಲ ಮಧ್ಯೆ ಹೋಗೋಕ್ಕೆ. ಬಡವ ನೀನು ಮಡಗ್ದಂಗಿರೋ ಅಂತ ನಾವು ಹೋಯ್ತಾರವ. ಎಲ್ಲ ತಿಳಿದವ್ರೆ, ಹುಡುಗರುಗಳೇ ಓಡಾಡ್ತಾವ್ರೆ. ಸೊ ವಾಸೆ ಮಾಡ್ಕೋತಾರೆ. ಮತ್ತೊಮ್ಮೆ ಕುಶಾಲನಗರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಅರ್ಜೆಂಟಾಗಿ ಒಂದು ಸಂಭವ ಮಾಡಬೇಕು. ಸಂಭವ ಆಗ್ಬಿಟ್ಟೈತೆ. ಸೊ ಮೊಬೈಲ್ ಶಾಪ್ಗಳು ಹುಡುಕ್ತಾಯಿನಿ. ಏನಕ್ಕೆ ಅಂತಂದರೆ SD ಕಾರ್ಡ್ ಬೇಕು. ಒಂದು SD ಕಾರ್ಡ್ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಇರೋ SD ಕಾರ್ಡು ತುಂಬ್ಕೊಂಬಿಟ್ಟೈತೆ. ಸೊ ಮುಂದೆ ನಾನು ವೀಡಿಯೋ ಮಾಡಬೇಕು ಅಂದರೆ SD ಕಾರ್ಡ್ನ ತುಂಬ ಅವಶ್ಯಕತೆ ಇದೆ. ಅದರಲ್ಲೂ SD ಕಾರ್ಡು ಇದಕ್ಕೆ ಗೋಪ್ರೋಗೆ ಸ್ವಲ್ಪ ಚೆನ್ನಾಗಿರೋದು ಬೇಕು, ಒಳ್ಳೆ ಇದಿರೋದು ಸ್ಪೀಡ್ ಇರೋದು ಬೇಕು. ಸೊ ಸಿಗುತ್ತಾ ಅಂತ ನೋಡವ, ಬನ್ನಿ. ನಾನ್ ಸ್ಟಾಪ್ ಆಗಿ ಫ್ಲಾಟ್ ರೋಡಲ್ಲಿ 91 ಕಿಲೋಮೀಟರ್ ಬಂದಾಯಿತು. ಮೋಟ್ರು ಬ್ಯಾಟ್ರಿ ಏನಾರ ಬಿಸಿ ಆಗಿದೆ ಅಂತ ಒಂದ್ಸಲಿ ಚೆಕ್ ಮಾಡ್ಬಿಡೋ ಬನ್ನಿ. 91 ಕಿಲೋಮೀಟರ್ ಬಂದ್ಮೇಲೆ ಇನ್ನ 17.5 ಕಿಲೋಮೀಟರ್ ರೇಂಜ್ ಮುಕ್ಕಿದೆ. ಇನ್ ಮುಂದೆ ಬೆಟ್ಟ ಗುಡ್ಡ ಘಾಟ್ ಸೆಕ್ಷನ್ಗಳು ಹತ್ತಿಸ್ಬೇಕು. ಮೋಟರ್ ಏನಾರ ಹೆವಿ ಬಿಸಿ ಇತ್ತು ಅಂದ್ರೆ ಒಂದು ಅರ್ಧ ಗಂಟೆ 1 ಅವರ್ ವೆಯ್ಟ್ ಮಾಡ್ಲೇಬೇಕು. ಹೆಂಗು ಚಾರ್ಜ್ ಅಂತೂ ಹಾಕ್ತೀನಿ, ಅವಾಗಂತೂ ಮೋಟರ್ ತಣ್ಣಗಾಗೆ ಆಗುತ್ತೆ. ಬಟ್ ಇವಾಗ ಮುಟ್ ನೋಡ್ತಾ ಇದೀನಿ, ಒಂದು ಚೂರು ಬಿಸಿ ಆಗಿಲ್ಲ. ಬೇಕಾದ್ರೆ ಎಷ್ಟೇ ಕಡಿದೆ ಇನ್ನೂ 100 ಕಿಲೋಮೀಟರ್ ಹೋಗಂಗೆ ಐತೆ. ಆದ್ರೆ ಬ್ಯಾಟ್ರಿಯಲ್ಲಿ ಚಾರ್ಜ್ ಇಲ್ವೇ? ಬನ್ನಿ ಬ್ಯಾಟ್ರಿ ತೋರಿಸ್ತೀನಿ ನೋಡಿ. ಡಿಕ್ಕಿ ಓಪನ್ ಮಾಡ್ಬೇಕು ಅಂದ್ರೆ ಕೀಯಲ್ಲಿ ಹೀಗೆ ಓಪನ್ ಮಾಡ್ಬೋದು. ಎಷ್ಟು ಸಂಕತ್ ಈಸಿಯಾಗಿ ಓಪನ್ ಆಗಿಬಿಡುತ್ತೆ. ಈ ಬ್ಯಾಟ್ರಿ ಫಿಕ್ಸ್ ಆಗಿರುತ್ತೆ, ರಿಮೂವಲ್ ಬೇಕಾದ್ರೂ ಮಾಡ್ಕೋಬೋದು. ಬಟ್ ರಿಮೂವಲ್ಗೆ ಸಜೆಷನ್ ಇಲ್ಲ, ಯಾಕಂದರೆ 23 kg ವೆಯ್ಟ್ ಇರುತ್ತೆ. ಸೊ ಬ್ಯಾಟ್ರಿನ ಮುಟ್ಟು ನೋಡ್ತಾ ಇದೀನಿ, ಅಲ್ಯೂಮಿನಿಯಂ ಕೇಸ್ ಇದೆ. ಸೊ ಬ್ಯಾಟ್ರಿ ಮೋಟ್ರು ಒಂದು ಚೂರು ಬಿಸಿಯಾಗಿಲ್ಲ, ನಾರ್ಮಲ್ ಆಗೈತೆ. 90 ಕಿಲೋಮೀಟ್ರ್ ನಾನ್ ಸ್ಟಾಪ್ ಹೊಡ್ಕೊಬಂದರು. ಸೊ ಒಳ್ಳೆ ವಿಚಾರ ಅಲ್ವಾ? ಸೊ ನನಗೆ ಬೇಕಾಗಿರೋ ಮೆಮೊರಿ ಕಾರ್ಡ್ ಸಿಗ್ತಾ ಇಲ್ಲ. ಸಿಕ್ಕಿದ ಮೆಮೊರಿ ಕಾರ್ಡು ಕ್ಯಾಮ್ರಾಗೆ ಸೆಟ್ ಆಗಲ್ಲ. ಏನೂ ಮಾಡೋಕ್ಕಾಗಲ್ಲ, ಹೋಯ್ತಾ ಇರೋದಷ್ಟೇ. ಸೊ ಏನು ಮಾಡೋದು ಗೊತ್ತಾಗ್ತಿಲ್ಲ. ಮೊಬೈಲು ಫುಲ್ ಆಗೈತೆ, SD ಕಾರ್ಡು ಫುಲ್ ಆಗೈತೆ. ದೇವರಿಗೆ ಗೊತ್ತು ಏನು ಮಾಡೋದು ಅಂತ. ಇನ್ನು ಮುಂದೆ ಎಲ್ಲಾರು ಹೋಗಬೇಕು ಅಂದರೆ ಚಾರ್ಜ್ ಹಾಕೋಬೇಕು. ಸೊ ಇನ್ನೆಲ್ಲ ಘಾಟ್ ಸೆಕ್ಷನು, ಹಿಲ್ ಸ್ಟೇಷನ್ನು. ಸೊ ಮೇಜರ್ ಸಿಟಿ ಅಂತ ಸಿಗೋದಿದ್ದೇನೆ ಇವಾಗ. ಸೊ ಎಲ್ಲರೂ ಚಾರ್ಜ್ ಹಾಕೊಳ್ಳವ, ಒಂದು ಐಡಿಯಾ ಐತೆ, ನೋಡವ ಅದು ವರ್ಕೌಟ್ ಆಗುತ್ತಾ ಅಂತ. ಚಾರ್ಜಿಂಗಿಗೆ ಆಗಲಿಲ್ಲ ಅಂದರೆ ಬೇರೆ ಪ್ಲ್ಯಾನ್ B ಮಾಡಬೇಕು. ಪ್ಲ್ಯಾನ್ A ಸಕ್ಸಸ್ ಆಗಲಿಲ್ಲ ಅಂದರೆ ಪ್ಲ್ಯಾನ್ B ಏನೂ ಇಲ್ಲ, ಅದನ್ನು ಪ್ಲ್ಯಾನ್ ಮಾಡಬೇಕು. ಇದೆಲ್ಲ ಮಾಮೂಲಿನ RVಗೆ, ಇದೆಲ್ಲ ನಾರ್ಮಲ್ಲು. ಸೊ ಪ್ಲ್ಯಾನ್ ಏನು ಅಂತಂದರೆ, ಮುಂದೆ ಓಲಾ ಶೋರೂಮ್ ಕಾಣಿಸ್ತಾ ಇದೆಯಾ, ಅದ್ರ ಮುಂದೆ ಚಾರ್ಜಿಂಗ್ ಪಾಯಿಂಟ್ ಇದೆಯಾ. ಓಲಾ ಶೋರೂಮ್ ಮುಚ್ಚಾಕ್ಬಿಟ್ಟವ್ರೆ.
ಓ ಕತೆ ಮುಗೀತಾ? ಹಂಗಾರೆ ಪವರ್ ಪಾಯಿಂಟು ಇರಲ್ಲ, ಯೂಸ್ ಮಾಡೋಕ್ಕಾಗಲ್ಲ. ನೋಡಿ ಈ ಪ್ಲ್ಯಾನ್ ಮಾಡ್ಕೊಬಂದೆ. ಸೊ ಓಲಾ ಶೋರೂಮ್ ಇದೆ, ಇಲ್ಲೋಗಿ ಚಾರ್ಜ್ ಮಾಡ್ಕೊಳ್ಳವ ಅಂತ ನೋಡಿದ್ರೆ ಓಲಾ ಶೋರೂಮ್ನೇ ಮುಚ್ಚಾಕ್ಬಿಟ್ಟವ್ರೆ. ಇದು ಮುಚ್ಚಾಕಿದ್ಮೇಲೆ ಪವರ್ ಪಾಯಿಂಟ್ ಅಂತೂ ಇರುತ್ತಾ? ಖಂಡಿತ ಅದು ಇರಲ್ಲ. ನೋಡಿ ಆಚೆ ಕಾಣಿಸ್ತಾ ಇದೆ ಪವರ್ ಪಾಯಿಂಟು. ಸೊ ಅಲ್ಲೋಗಿ ಚಾರ್ಜ್ ಮಾಡ್ಕೋಬೋದು ಅಂತ ಅಂದ್ಕೊಂಡೆ. ನೋಡಿದ್ರೆ ಕಹಾನಿ ಮೇ ಟ್ವಿಸ್ಟ್ ಮಾಡಿಬಿಟ್ಟವ್ರಲ್ಲ. ಸಂಭವಗಳು ಏನೂ ಆಗಲಿಲ್ಲ ಅಂತಂದರೆ ಆರ್ ವಿ ಬದುಕಿರೋದಕ್ಕೆ ವೇಸ್ಟು. ಸೊ ನೋಡಿ ಇವಾಗ ಸಂಭವ ಆಗಿದೆ. ಸೊ ಬೇರೆ ದಾರಿ ನೋಡಬೇಕು. ಒಬ್ಬರು ಸ್ನೇಹಿತರು ಇದ್ದಾರೆ. ಸೊ ನಿಸರ್ಗಧಾಮದ ಹತ್ರ ಅರೇಂಜ್ ಮಾಡ್ಕೋಬೋದು ಅಂತ ಅನ್ಕೋತೀನಿ. ನೋಡೋಣ. ನಾನು ಇಲ್ಲಿ ಆರಾಮಾಗಿ ಬಂದು ಚಾರ್ಜ್ ಹಾಕೋಬೋದು ಅಂದ್ಕೊಂಡೆ. ನೋಡಿದ್ರೆ ಒಳಗಡೆ ಯಾವುದೋ ಒಂದೇ ಒಂದು ಗಾಡಿ ಇಟ್ಟವ್ರೆ, ಫುಲ್ ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ. ನೋಡೋಣ ಮುಂದಿನ ಕತೆ ಏನಾಗುತ್ತೆ ಅಂತ. ಸೊ ದಾರಿ ಕಾಣೋದಾಗಿದೆ, ಏನಾರ ಒಂದು ದಾರಿ ಸಿಗುತ್ತೆ. ಸೊ ನಿಸರ್ಗಧಾಮದ ಹತ್ರ ಒಂದು ಕಾಂಟ್ಯಾಕ್ಟ್ ಇದೆ. ಸೊ ನೋಡವ ಅಲ್ಲೋಗಿ ಚಾರ್ಜ್ ಮಾಡ್ಕೋಬೋದಾ ಅಂತ. ಇಲ್ಲ ಅಂದರೆ ಏನು ಮಾಡಬೇಕು ಅಂತ ಐಡಿಯಾ ಇಲ್ಲ. ನೋಡವ ಮಾಡವ ಅಷ್ಟೇ. ಸೊ ಒಬ್ರು ಸ್ನೇಹಿತರಿಗೆ ಕಾಂಟ್ಯಾಕ್ಟ್ ಮಾಡಿದೆ, ಬನ್ನಿ ನಿಸರ್ಗಧಾಮಗೆ ಚಾರ್ಜಿಂಗ್ ಮಾಡ್ಕೊಳ್ಳಿ, ಏನು ಸಮಸ್ಯೆ ಇಲ್ಲ ಅಂತ ಅಂದಿದ್ದಾರೆ. ಒಂದು ಬೆಡ್ ಅಂತ ಸಮಸ್ಯೆ, ಬೆಣ್ಣೆ ಹೆಂಗ್ ಕರ್ಗೋಯ್ತು. ಸದ್ಯಕ್ಕೆ ಚಾರ್ಜ್ ಮಾಡ್ಕೊಳ್ಳೋ ಅಂತ ಜಾಗಕ್ಕೆ ರೀಚ್ ಆಗಿನಿ. ಇಲ್ಲಿವರೆಗೂ 94.5 ಕಿಲೋಮೀಟರ್ ಬಂದಿದ್ದೀನಿ ಮೈಸೂರಿಂದ. ಪೂರ್ತಿ ರೈಡ್ ಸ್ಟಾರ್ಟ್ ಮಾಡಿದಾಗಿಂದ ಈಕೋ ಮಾಡಲ್ಲೇ ಬಂದಿದ್ದು. ಈ ಗಾಡಿಲಿ ಈಕೋ ಮಾಡಲಿ ಬಿಕಾಸ್ ಅವರು 120 ಕಿಲೋಮೀಟರ್ ರೇಂಜ್ ಬರುತ್ತೆ ಅಂತ ಹೇಳಿದ್ರು. ಇನ್ನ 20% ಬ್ಯಾಟ್ರಿ ಮಿಕ್ಕಿದೆ. 95 ಕಿಲೋಮೀಟರ್ ರೈಡ್ ಕಂಪ್ಲೀಟ್ ಮಾಡಿದ್ದೀನಿ. ಪರ್ಸೆಂಟೇಜ್ ಜೊತೆಗೆ ಇನ್ನ ಎಷ್ಟು ಕಿಲೋಮೀಟರ್ ರೇಂಜ್ ಬರುತ್ತೆ ಅಂತ ತೋರಿಸುತ್ತೆ. ಕರೆಕ್ಟ್ ಆಗಿ 15 ಕಿಲೋಮೀಟರ್ ರೇಂಜ್ ಬರುತ್ತೆ ಅಂತ. ಇನ್ನ 95 + 15 110 ಆಯ್ತು. ಜೊತೆಗೆ ಬ್ಯಾಟ್ರಿ ಏನಾದ್ರು 7% ಹೋಯ್ತು ಅಂದ್ರೆ ಗಾಡಿಯ ಟಾಪ್ ಸ್ಪೀಡ್ 20 ಕಿಲೋಮೀಟರ್ ಬಂದ್ಬಿಡುತ್ತಂತೆ. ಅದ್ರ ಜೊತೆಗೇನೆ 15 ಕಿಲೋಮೀಟರ್ ರೇಂಜ್ ಕೊಡುತ್ತಂತೆ. ಸೊ ಅದನ್ನು ಆಡ್ ಮಾಡ್ಕೋತು ಅಂತಂದ್ರೆ ಕಂಪ್ನಿಯವ್ರು ಏನು 120 ಕಿಲೋಮೀಟರ್ ಈಕೋ ಮಾಡಲ್ ಬರುತ್ತೆ ಅಂದ್ರು, ಅಷ್ಟು ರೇಂಜ್ ಅಂತೂ 100% ಬಂದೇ ಬರುತ್ತೆ. ನಾನಂತೂ ಈಕೋ ಮಾಡಲಿ ಟೋಟಲ್ ಏನ್ ಟಾಪ್ ಸ್ಪೀಡ್ ಇದೆ ಅದೇ ಸ್ಪೀಡ್ ಅಲ್ಲೇ ಬಂದಿದ್ದು. ಸೊ ಅದನ್ನೇನಾದ್ರು ಸ್ವಲ್ಪ ಸ್ಪೀಡ್ ನ ಕಡಿಮೆ ಮಾಡ್ತು, ಮತ್ತೆ ಬಾಡಿ ವೇಟ್ ಏನಾದ್ರು ಕಡಿಮೆ ಇತ್ತು ಅಂದ್ರೆ ಇನ್ನ 10% ಬ್ಯಾಟ್ರಿ ಇರಂಗೆ 120 ಕಿಲೋಮೀಟರ್ ರೇಂಜ್ ನ ತಗೊಂಡ್ಬಿಡ್ಬೋದು. 100 kg ವೇಟ್ ಗೆ ಇಷ್ಟೊಂದು ರೇಂಜ್ ಕೊಡ್ತು ಅಂದ್ರೆ, ಸೊ ನೀವೇನಾದ್ರು 75 kg 80 kg ಇತ್ತು ಅಂದ್ರೆ ರೇಂಜ್ ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬಾಡಿ ವೇಟ್ ಅಂತ ಹೇಳಿದ್ದು. ಸದ್ಯಕ್ಕೆ ಇವಾಗ ಚಾರ್ಜಿಂಗ್ ಮಾಡ್ಕೊಂಡು ಮಡಿಕೇರಿ ಕಡೆಗಂತೂ ಹೋಗಲ್ಲ. ಸೊ ಇನ್ನೊಂದು ಜಾಗಕ್ಕೆ ತೂಫಾನ್ ಮಾಡಕ್ ಹೋಗೋಣ. ಆ ಜಾಗ ಮಡಿಕೇರಿಗಿಂತ ಇನ್ನೂ ಅಡ್ವೆಂಚರ್ ಆಗಿರುತ್ತೆ. ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭಯಂಕರ ಸಂಭವ ಇದೆ, ಅದಂತೂ ಗ್ಯಾರಂಟಿ. ಸೊ ವಿಡಿಯೋನಾರ ಇಷ್ಟ ಆಯ್ತು ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ಅಲ್ಲಿ ಏನೋ ನೋಡ್ತಿದ್ರೆ ಫಾಲೋ ಮಾಡೋದಂತೂ ಮರೆಯೋಗ್ಬಿಡಿ. ಮುಂಗಾರು ಮಳೆ ರೈಡ್ ನ ಪಾರ್ಟ್ 2 ನ ಸದ್ಯದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು. ನೀವೇನಾದ್ರೂ ಗಾಡಿನ ಟೆಸ್ಟ್ ಡ್ರೈವ್ ನೋಡ್ಬೇಕು ಅಂದ್ರೆ ಓಕೆ ಆಟೋಮೇಟಿವ್ಸ್ ಅಂತ ಮೈಸೂರಿನ ರಾಮಸ್ವಾಮಿ ಸರ್ಕಲ್ ಅಲ್ಲಿ ಇದೆ ಬಿಗ್ ಹೌಸ್ ಶೋರೂಮ್. ಹೋಗಿ ಗಾಡಿ ನೋಡಿ ಇಷ್ಟ ಆಯ್ತು ಅಂದ್ರೆ ಮನೆಗೆ ತಗೊಂಡೋಗಿ.